ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ವಿಷಯ ಏನು ಅಂತ ತಮ್ಮನೇಲಲ್ಲೇ ಗೊತ್ತಾಗಿರುತ್ತೆ. ನಾನು ಹೆಚ್ಚು ಮಾತಾಡೋದಕ್ಕಿಂತ ನೋಡ್ತಾ ಹೋಗಿ ನಿಮಗೆ ಅರ್ಥನೂ ಆಗತ್ತೆ. ಹಲೋ, ವೆಲ್ಕಮ್. ನಾನು ಗಾಯತ್ರಿ, ನಿಮ್ಮೆಲ್ರಿಗೂ ಗೊತ್ತು. ವೆಲ್ಕಮ್ ಟು ಗಾಯೂಸ್ ಕ್ಲಿಟ್ಸ್. ನಾನಿರೋದು ವೀಣಾ ಮೇಡಮ್ ಮನೆಯಲ್ಲಿ. ವೀಣಾ ಜತ್ತಿ ಅಂದ್ರೆ ನಮ್ಮ ಗಾಯೂಸ್ ಕ್ಲಿಟ್ಸ್ ಫ್ಯಾಮಿಲಿಯ ಯೋಗ ಟೀಚರ್. ಹೌದು, ಇವರ ಒಂದು ನೆರವಿನಿಂದ ಅಥವಾ ಇವರ ಒಂದು ಸಹಾಯದಿಂದ, ಇವ್ರು ಕೊಡೋ ಥೆರಪಿಯಿಂದ ಎಷ್ಟೋ ಜನ ಅವರ ಆರೋಗ್ಯ ಸುಧಾರಿಸ್ಕೊಂಡಿದ್ದಾರೆ. ದೇಶದಲ್ಲೆಲ್ಲ ವಿದೇಶದಿಂದ ಹೆಚ್ಚಾಗಿ ಸ್ಟೂಡೆಂಟ್ಸ್ ಇವರನ್ನ ನಂಬಿ ಯೋಗ ಕ್ಲಾಸಸ್ಗೆ ಜಾಯಿನ್ ಆಗಿ ತುಂಬಾ ಹೆಚ್ಚು ಮಟ್ಟದಲ್ಲಿ ಅವರೆಲ್ಲರೂ ಅದರ ಸುಧಾರಣೆ ಕಂಡಿದ್ದಾರೆ. ಆ ರಿವ್ಯೂಸ್ ಕೂಡ ನಾವು ಸುಮಾರು ಸಲ ನೋಡಿದೀವಿ. ಸೊ ವೀಣಾ ಮೇಡಮ್ ಮೀಟ್ ಮಾಡೋಣ ಅಂತ ಅವ್ರ ಮನೆಗೆ ಬಂದ್ವಿ. ಹಾಗೆ ಮನೇನೂ ಒಂದ್ ರೌಂಡ್ ನೋಡ್ಬಿಡಿ. ಬಿಕಾಸ್ ಗೃಹ ಪ್ರವೇಶ ದಿನ ನಾವು ಬಂದಿದ್ರಿಂದ ಅವತ್ತು ಹೆಚ್ಚು ನಿಮ್ಗೆ ತೋರ್ಸ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ಜನ ಇದ್ದಿದ್ರು. ಒಂದ್ ರೌಂಡ್ ನೋಡ್ಬಿಡಿ. ಹಾಗೆ ಅಪಾರ್ಟ್ಮೆಂಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಮ್ ಆಗಿದೆ ಅಂತಂದ್ರೆ, ಈ ವಾತಾವರಣ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಸ್ಪೆಷಲಿ, ದೊಡ್ಡವ್ರಿಗೆ ವಾಕ್ ಮಾಡ್ಲಿಕ್ಕಾಗ್ಲಿ, ಹೊರಗಡೆ ಸೆಕ್ಯೂರಿಟಿ, ಸೇಫ್ಟಿ, ಕಾರ್ ಪಾರ್ಕಿಂಗ್ ಆಗ್ಲಿ, ಲಿಫ್ಟ್ ಆಗ್ಲಿ, ಪ್ರತಿಯೊಂದು ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ಇದು ಪೂರ್ಣ ಪ್ರಜ್ಞಾ ಲೇಔಟ್. ತುಂಬಾ ಮನೆ ಚೆನ್ನಾಗಿರೋದ್ರಿಂದ ನಾನು ವೀಣಾ ಮೇಡಮ್ ಕೇಳಿದೆ, ಇಲ್ಲಿ ಯಾರಿಗಾದ್ರೂ ಬೇರೆಯವ್ರಿಗೆ ಮನೆ ಸಿಕ್ಕತ್ತಾ ಅಂತ. ಮನೆಗಳಿಂದ ಖಾಲಿ ಇದೆ ಅಂತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ವೀಣಾ ಮೇಡಮ್ನೇ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಏರಿಯಾ ವೈಸ್ ಮಕ್ಕಳ ಸೇಫ್ಟಿಗೆ ಎಲ್ಲದೂ ನೋಡ್ಕೊಂಡಾಗ ತುಂಬಾ ಚೆನ್ನಾಗಿದೆ. ನಿಮಗೆ ವೀಣಾ ಮೇಡಮ್ ನಂಬರ್ನ ನಾನು ಕೊಟ್ಟಿರ್ತೀನಿ ಡಿಸ್ಪ್ಲೇಲೂ ಕೂಡ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಿಗಾದ್ರೂ ಅವಶ್ಯಕತೆ ಇದ್ರೆ. ವೀಣಾ ಮೇಡಮ್ ಅವ್ರ ಮನೆ ಇದು 3 ಬೆಡ್ರೂಮ್. ಸೊ ಡಬಲ್ ಬೆಡ್ರೂಮ್ ಮನೆ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಟ್ರಿಬಲ್ ಬೆಡ್ರೂಮ್ ಮನೆ ಕೂಡ ಅವೈಲೇಬಲ್ ಇದೆ. ಯಾರಿಗಾದ್ರೂ ಅವಶ್ಯಕತೆ ಇದ್ರು ವೀಣಾ ಮೇಡಮ್ ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಬ್ಯೂಟಿಫುಲ್ ಕಂಫರ್ಟಬಲ್ ಮನೆ ನಿಮ್ಗೆ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು.
ನೋಡಿದ್ರಲ್ಲ ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ವೀಣಾ ಮ್ಯಾಮ್ ಬಂದ್ ಎಷ್ಟು ತಿಂಗಳಾಯ್ತು? 3 months ಆಯ್ತು. 3 months ಆಯ್ತು. ಕಂಫರ್ಟಬಲ್ ಆಗಿದೆಯಾ ಅಪಾರ್ಟ್ಮೆಂಟ್? ಸೂಪರ್ ಆಗಿದೆ. ನಾವು ಹೆಚ್ಚು ಅಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಅಂತ ಅನ್ಸ್ಬೋದು, ಬಿಕಾಸ್ ಆಂಬಿಯನ್ಸ್ ಅಷ್ಟು ಚೆನ್ನಾಗಿದೆ, ಎಲ್ಲಿ ನೋಡಿದ್ರು ಗ್ರೀನರಿ. ನಾವು ಗೃಹ ಪ್ರವೇಶಕ್ಕೆ ಬಂದಾಗ ಇಷ್ಟೊಂದು ಪ್ಲಾಂಟ್ಸ್ ಎಲ್ಲ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ, ಗಿಡಗಳಂತೂ ಬಹಳ ಚೆನ್ನಾಗಿ ಹಾಕಿದ್ದಾರೆ, ಆ ವಾತಾವರಣನೇ ಚೆನ್ನಾಗಿದೆ. ಆಕ್ಚುಲಿ ಯಾರಾದ್ರೂ ನಮ್ ಸಬ್ಸ್ಕ್ರೈಬರ್ಸ್ ಮನೆ ಬೇಕು ಅಂದ್ರೆ ಇದ್ರೆ ನೀವು ಸ್ವಲ್ಪ ರೆಫರ್ ಮಾಡಬಹುದು. ಇದೆ 230 ಮನೆ ಇದೆ ಆಕ್ಚುಲಿ ಫ್ಲಾಟ್ ಅಲ್ಲಿ. ಸೊ ಇನ್ನ ಖಾಲಿ ಖಂಡಿತ ಇದೆ. ಮೇನು ಗಾರ್ಡನ್, ಗ್ರೀನರಿ, ಗಾಳಿ ಬೆಳಕು, ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ತಗೊಂಡ್ರು ಗಾಳಿ ಬೆಳಕು ಅಂತ ಎಕ್ಸಲೆಂಟ್ ಆಗಿದೆ ಮ್ಯಾಮ್. ನಾನು ಇವಾಗ ಸ್ವಿಮ್ಮಿಂಗ್ ಪೂಲ್ ನೋಡಿದೆ, ಮತ್ತೇನೆಲ್ಲ ಇದೆ ಮಕ್ಳಿಗೆ? ಇಲ್ಲಿ ಬೇಕಾದಷ್ಟಿದೆ ಮ್ಯಾಮ್, ಜಿಮ್ ಇದೆ, ಎಲ್ಲ ಇದೆ, ಸ್ಪೋರ್ಟ್ಸ್ ಇದೆ, ಕ್ಲಬ್ ಅಲ್ಲಿ 3 ಫ್ಲೋರ್ ಕ್ಲಬ್ ಬರುತ್ತೆ, ಎಲ್ಲಾ ತರದ ಮೀನ್ಸ್ ಚಿಕ್ಕ ಮಕ್ಳಿಂದ ಹಿಡಿದು ಈ ದೊಡ್ಡೋರಿಗೆ ಸಹ ಇದೆ. ಬ್ಯಾಡ್ಮಿಂಟನ್, ಕ್ರಿಕೆಟ್, ಟೆನ್ನಿಸ್ ಎಲ್ಲ ಇದೆ ಮ್ಯಾಮ್, ಎಲ್ಲ ಇದೆ. ಔಟ್ ಸೈಡ್ ಅಲ್ಲಿ ಇದೆ, ಒಂದ್ ರೌಂಡ್ ಆಮೇಲೆ ಹೋಗ್ ಬರೋಣ. ಅಂದ್ರೆ ಗಾರ್ಡನ್ ಒಳಗಡೆನೆ ಇಲ್ಲ, ಸೊ ಒಂದೊಂದ್ ಕೋರ್ಟ್ ಒಂದೊಂದ್ ಕಡೆ ಇದೆ, ಆ ತರ ಮಾಡಿದ್ದಾರೆ. ಸೊ ಕ್ಯಾಂಪಸ್ ಒಳಗಡೆ ಎಲ್ಲ ಇದೆ ಮ್ಯಾಮ್, ವಾಕಿಂಗ್ ಟ್ರ್ಯಾಕ್ ಎಲ್ಲ ತುಂಬಾ ಚೆನ್ನಾಗಿದೆ. 2.5 ಎಕರೆ ಇದೆ. ಸೊ 1-2 ರೌಂಡ್ ವಾಕ್ ಮಾಡಿದ್ರು ಸೇಫ್ ಆಗಿರುತ್ತೆ. ಮತ್ತೆ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದು 15-20 ಜನ ಇದ್ದಾರೆ ಮೇಂಟೆನೆನ್ಸ್ ಗೆ. ಆಮೇಲೆ ವಾಚ್ಮೆನ್ಗಳು ನೈಟ್ ಅಂಡ್ ಡೇ 2 ಇದ್ದಾರೆ, ಸೆಕ್ಯೂರಿಟೀಸ್ ಡೈಲಿ ಒಂದು 4-5 ಮೆಂಬರ್ಸ್ ಮಾರ್ನಿಂಗ್ ಇದ್ದಾರೆ, ನೈಟ್ ಇದ್ದಾರೆ. ಆರಾಮಾಗಿದೆ, ರಿಲ್ಯಾಕ್ಸ್ ಆಗಿದೆ. ಮತ್ತೆ ಎಲ್ಲಾ ಮನೆಗಳು 100-200% ವಾಸ್ತು ಇದೆ, ಅಷ್ಟಂತೂ ಹೇಳ್ಬೋದು. ಅಂದ್ರೆ ಎಲ್ಲೋ ಬುಕ್ ಮಾಡ್ತೀವಿ, ಅಲ್ಲೇನೋ ಎ ಖಾತೆ ಇರಲ್ಲ, ಬಿಲ್ಡಿಂಗ್ ಬಿ ಖಾತೆ ಮತ್ತೆ ಸೈಟ್ ಎ ಖಾತೆ ಹಿಂಗೆಲ್ಲ ಇರುತ್ತೆ. ಇದು 2 ಎ ಖಾತೆ ಇದೆ. ನಾವು ಬುಕ್ ಮಾಡಿ 2 ವರ್ಷ ಆಗೈತೆ ಆಕ್ಚುಲಿ. ಭಯನೂ ಇತ್ತು ನಮಗೆ, ಬಟ್ ನಮಗ್ ಗೊತ್ತಾಗಿದ್ದು ಇಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಇನ್ನ ರಿಜಿಸ್ಟ್ರೇಷನ್ ಆಗಿಲ್ಲ, ಆಲ್ರೆಡಿ 100 ಮನೆ ಫಿಲ್ ಆಗಿದೆ. ರಿಜಿಸ್ಟ್ರೇಷನ್ ಆಗದೆ ಇದ್ರು ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಆಕ್ಚುಲಿ ಇವಾಗ ರಿಜಿಸ್ಟ್ರೇಷನ್ ಶುರುವಾಗಿದೆ. ಸೊ ಯಾರಿಗಾದ್ರೂ ಬೇಕಿದ್ರೆ ಆರಾಮಾಗಿ ತಗೋಬಹುದು. ಮೇಡಮ್ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದ್ರೂ ಬೇಕಿದ್ರೆ. ಸೊ ಅಪಾರ್ಟ್ ಫ್ರಮ್ ದಿಸ್, ನಾವು ಯೋಗ ಮೇಡಮ್ ನ ಮೀಟ್ ಮಾಡಕ್ ಬಂದಿದೀವಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದ್ರ ಜೊತೆಗೆ ಶಿ ಇಸ್ ಅ ಟ್ರೈನ್ಡ್ ಕಲರ್ ಥೆರಪಿಸ್ಟ್ ಇವಾಗ. ಸೊ ಕಲರ್ ಥೆರಪಿ ಅನ್ನೋದು ಇವಾಗ ತುಂಬಾ ಪ್ರಚಲಿತವಾಗಿದೆ, ಯಾಕಂದ್ರೆ ನೋವಿಲ್ದೆ ತುಂಬಾ ಕಷ್ಟಪಡದೆ ನಮ್ಮ ಆರೋಗ್ಯ ಸುಧಾರಿಸ್ಕೋಬಹುದು ಅನ್ನೋದಕ್ಕೆ ಅದೊಂದು ಬೆಸ್ಟ್ ಆಪ್ಷನ್. ನಿಮ್ಗೆ ಗೊತ್ತು, ನಾನು ಬ್ಯಾಕ್ ಪೇನ್ ಅಂತ ತುಂಬಾ ಕಷ್ಟಪಡ್ತಾ ಇದೀನಿ, ಬಟ್ ವೀಣಾ ನಂಗೆ ರೆಮಿಡಿ ಹೇಳಿದ್ರು, ನಾನು ಇನ್ನೂ ಫಾಲೋ ಮಾಡಿಲ್ಲ. ಇವತ್ತು ಕರೆಕ್ಟಾಗಿ ಕಲ್ತ್ಕೊಂಡು ಕೇಳ್ಕೊಂಡು ಹೋಗ್ತೀನಿ, ನಾನು ಕೂಡ ಫಾಲೋ ಮಾಡ್ತೀನಿ ಮುಂದಕ್ಕೆ. ಸೊ ಅದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ, ಜೊತೆಗೆ ಯೋಗ ಬಗ್ಗೆನೂ ಒಂಚೂರು ವೀಣಾ ಮೇಡಮ್ ಹತ್ರ ಮಾತಾಡೋಣ. ಬನ್ನಿ ಅವರ ರೂಮ್ಗೆ ಹೋಗೋಣ. ನಾವೆಲ್ಲರೂ ವೀಣಾ ಮ್ಯಾಮ್ ಯೋಗನ ಆಲ್ರೆಡಿ ಒಂದ್ಸಲ ನೋಡಿ, ಫಸ್ಟ್ ಇಂಟ್ರಡಕ್ಷನ್ ಯೋಗದಿಂದನೇ ಮಾಡಿದ್ವಿ. ಸೊ ಇವತ್ತು ಒಂದಷ್ಟು ವಿಡಿಯೋ ಅಂದ್ರೆ ಥೆರಪಿ ವಿಡಿಯೋ ಯೋಗ ಅಂತೆ ಮ್ಯಾಮ್. ಥೆರಪಿಟಿಕಲ್ ಯೋಗ ಅಂದ್ರೆ ಮ್ಯಾಮ್ ಪ್ರಾಪ್ಸ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಪರ್ಟಿಕ್ಯುಲರ್ ಆಸನ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಗೆ ಮಾಡಿಸ್ತೀವಿ. ಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ರಿಲೇಟೆಡ್ ಜಾಸ್ತಿ ಮಾಡಿಸ್ತೀನಿ. ಡಯಾಬಿಟಿಸ್ ಇದ್ರೆ ಡಯಾಬಿಟಿಸ್ಗೆ, BP ಇದ್ದವ್ರಿಗೆ ಜಾಸ್ತಿ ಮೆಡಿಟೇಷನ್ ಹೇಳ್ಕೊಡ್ತೀನಿ. ಹೀಗೆ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ. ತುಂಬಾ ಬರ್ತಾ ಇರೋದು ಇವಾಗ PCOD, PCOS, ಫರ್ಟಿಲಿಟಿ, ಇದಕ್ ರಿಲೇಟೆಡ್ ಆಗಿನೂ ಅವ್ರವ್ರಿಗೆ ಏನ್ ಬೇಕು ಅಂತಾರ ಅದನ್ನ ಯಾವ ಪ್ರಾಬ್ಲಮ್ ಬಂದಿರ್ತಾರ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀನಿ. ಒಂದು. ಎರಡನೇದು, ಕಾಮನ್ ಕ್ಲಾಸ್ ಅಲ್ಲಿ ಗ್ರೂಪ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ, ಹೆಡ್ ಇದ್ದ ಟೋಸ್ ತನಕ ಎಲ್ಲಾ ಆರ್ಗನ್ಸ್ ಅನ್ನು ಆಕ್ಟಿವ್ ಮಾಡಕ್ಕೆ ನಾನು ಹೇಳ್ಕೊಡ್ತೀನಿ. ಹಾಗೆ ಮತ್ತೆ ಪ್ರತಿ ಒಂದು ಪೋಸ್ಚರ್ ಮಾಡಿದಾಗೂ ಆ ಪೋಸ್ಚರ್ ಅನ್ನ ಪ್ರತಿದಿನ, ಅದು ವಾರದಲ್ಲಿ ಒಂದ್ಸರಿ ರಿಪೀಟ್ ಆಗುತ್ತೆ. ಆಕ್ಚುಲಿ ಒಂದು ಪೋಸ್ಚರ್ ಅಂದ್ರೆ ಆ ಪೋಸ್ಚರ್ ಯಾಕೆ ಮಾಡ್ತಾ ಇದೀವಿ, ಅದ್ರಿಂದ ಏನ್ ಬೆನಿಫಿಟ್, ಯಾರು ಮಾಡ್ಬೇಕು ಯಾರು ಮಾಡ್ಬಾರ್ದು. ಈಗ ಥೈರಾಯ್ಡ್ ಮಾಡ್ಸಿದೆ ಅಂತಂದ್ರೆ ಥೈರಾಯ್ಡ್ ಇರೋರು ಅದನ್ನ ಡೈಲಿ 1-2-3 ಸರಿ ಜಾಸ್ತಿ ಮಾಡಿದ್ರು ಅಂದ್ರೆ
ವಿತ್ ಮಂತ್ಸ್ ಅಲ್ಲಿ ಥೈರಾಯ್ಡ್ ಸರಿ ಹೋಗ್ಬಿಡುತ್ತೆ ಮ್ಯಾಮ್. ಅದು 15-20 ವರ್ಷದಿಂದ ಇರ್ಲಿ ಸರಿ ಹೋಗುತ್ತೆ. ಸ್ಲೋಲಿ ಡೋಸೇಜ್ ಕಡಿಮೆ ಮಾಡ್ತಾ ಅವ್ರ ಡಾಕ್ಟರ್ದು ಒಪಿನಿಯನ್ ತಗೊಳ್ತಾ ಸಪೋರ್ಟ್ ತಗೊಳ್ತಾ, ನಾನು ಸಪೋರ್ಟ್ ಮಾಡ್ತೀನಿ, ಬಟ್ ಯೋಗ ಮಾಡ್ಲೇಬೇಕು ಅವಾಗೆ. ಸೊ ಅವಾಗೆ ಅವ್ರ ಟ್ಯಾಬ್ಲೆಟ್ ನ ಕಂಪ್ಲೀಟ್ ಸ್ಟಾಪ್ ಮಾಡ್ಬೋದು. ಅದನ್ನ ಥೆರಪಿ ಅಂತ ಹೇಳ್ತೀವಿ. ನನ್ನ ಪ್ರಕಾರ ಥೆರಪಿಟಿಕಲ್ ಯೋಗ ಆನ್ಲೈನ್ ಅಲ್ಲಿ ಎಲ್ಲೂ ಮಾಡ್ಸಲ್ಲ, ಮತ್ತೆ ಪ್ರಾಪ್ಸ್ ಯೂಸ್ ಮಾಡಲ್ಲ, ಬಟ್ ಆಫ್ಲೈನ್ ಕ್ಲಾಸ್ ಅಲ್ಲಿ ಮಾಡ್ತಾರೆ. ನಾನು ಆನ್ಲೈನ್ ಅಲ್ಲಿ ಕೂಡ ನನ್ನ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಈಗ ಬ್ಲಾಗ್ಸ್ ಯೂಸ್ ಮಾಡ್ಕೊಂಡು ಮಾಡೋದನ್ನ ಹೇಳ್ಕೊಡ್ತೀನಿ. ಇನ್ ಕೇಸ್ ಅವ್ರ ಹತ್ರ ಬ್ಲಾಗ್ಸ್ ಇಲ್ಲ ಅಂದ್ರೆ ಸ್ಮಾಲ್ ಪಿಲ್ಲೋ ಯೂಸ್ ಮಾಡಕ್ ಹೇಳ್ತೀನಿ. ಆಮೇಲೆ ವೀಲ್ ಅಲ್ಲಿ ಮಾಡೋದ್ರಿಂದ ಸ್ಟಮಕ್ ರಿಡ್ಯೂಸ್ ಆಗುತ್ತೆ, ಬಾಡಿ ಶೇಪ್ ಸಿಗುತ್ತೆ, ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ, ನೆಕ್ಕು, ಡಬಲ್ ಚಿನ್ನು, ಥೈರಾಯ್ಡ್, ಮೇನ್ ಥೈರಾಯ್ಡ್ ಗ್ಲ್ಯಾಂಡು, ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಕೆಲವರಿಗೆ ಬೆಲ್ಟ್ ಹಿಡ್ಕೊಂಡು ಕಾಲ್ ಲಿಫ್ಟ್ ಮಾಡಕ್ಕಾಗಲ್ಲ, ಈ ತರ ಎಲ್ಲ ಸ್ಟ್ರೆಚ್ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ತೀನಿ, ಸೊ ಬೆಲ್ಟ್ ಯೂಸ್ ಮಾಡ್ತೀನಿ. ನನಗಾದ್ರೆ ಕೆಲವ್ರಿಗೆ ಹಾಗೆ ಆಗುತ್ತೆ, ಹೀಗೇನೆ ಮಾಡ್ಬಿಡ್ಬೋದು. ಹೌದು, ಮೌಂಟೇನ್ ಶೇಪ್, ಬೋರ್ಡ್ ಶೇಪ್ಗೆಲ್ಲ ಬೇಕಾಗುತ್ತೆ. ಮತ್ತೆ ಸ್ಟಿಕ್ ಯೋಗನು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರಿಂದನೂ ಏನಾಗುತ್ತೆ, ಲಿಫ್ಟ್ ಮಾಡ್ತೀವಿ. ಸೊ ಹೀಗೆ ಲಿಫ್ಟ್ ಮಾಡೋದ್ರಿಂದ ನಿಮ್ಮ ಅಪ್ಪರ್ ಆರ್ಮ್ ಸ್ಲಿಮ್ ಆಗುತ್ತೆ, ಸ್ಟ್ರೆಂಥನಿಂಗು ಆಗುತ್ತೆ. ಆಮೇಲೆ ಸ್ಪಾಂಡಿಲೈಟಿಸ್ ಅವಾಯ್ಡ್ ಮಾಡ್ತೀವಿ. ಸೊ ಬ್ಯಾಕ್ ಮಾಡ್ತೀವಿ. ಹೀಗೆ ಈ ತರ ಮಾಡೋದ್ರಿಂದ ಶೋಲ್ಡರ್ ಬ್ಲೇಡ್ಸ್ ರಿಡ್ಯೂಸ್ ಆಗುತ್ತೆ. ಇಲ್ಲೆಲ್ಲ ಫ್ಯಾಟ್ ಇರುತ್ತೆ, ಅದು ಕೂಡ ನಾರ್ಮಲಿ ಬರುತ್ತೆ. ಮತ್ತೆ ಹೀಗೆ ರೈಟ್ ಲೆಫ್ಟ್ ಹೀಗೆಲ್ಲ ಸ್ಟ್ರೆಚ್ ಮಾಡೋದ್ರಿಂದ ಏನಾಗುತ್ತೆ, ಕಂಪ್ಲೀಟ್ ಸೈಡ್ ಬಾಡಿ ರಿಡ್ಯೂಸ್ ಆಗುತ್ತೆ, ಇಂಚಸ್ ಲಾಸ್ ಆಗುತ್ತೆ, ಬಾಡಿ ಶೇಪ್ ಸಿಗುತ್ತೆ. ಅಪ್ಪರ್ ಬಾಡಿ ಶೇಪು, ಮಿಡ್ಲು, ಲೋವರ್ ಮೂರಕ್ಕೂ ಒಳ್ಳೆ ಶೇಪ್ ಬರುತ್ತೆ. ಮತ್ತೆ ಸೈಡ್ ಟೈರ್ಸ್ ಎಲ್ಲ ರಿಡ್ಯೂಸ್ ಆಗುತ್ತೆ. ಇಷ್ಟಕ್ಕೆ ಹೆಲ್ಪ್ ಆಗುತ್ತೆ. ನಾವು ಪ್ರಾಪ್ಸ್ ಇಲ್ದಾನೆ, ಸ್ಟಿಕ್ ಇಲ್ದಾನೆ ಮಾಡಿದ್ವಿ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿರಲ್ಲ. ನೋಡಿ, ಇಷ್ಟು ಬೆಂಡ್ ಆದ್ರೆ ನಿಮ್ ಸೈಡ್ ಬೆಂಡಿಂಗು ಕಂಪ್ಲೀಟ್ ಸ್ಟ್ರೆಚ್ ಆಗೋದನ್ನ ಫೀಲ್ ಮಾಡ್ತೀರಾ. ಮತ್ತೆ ಇದರಿಂದ ಸೈಡ್ ಫ್ಯಾಟ್ ರಿಡ್ಯೂಸ್ ಆಗೋದ್ರ ಜೊತೆಗೆ ನೆಕ್ಕು ಮತ್ತೆ ಲೋವರ್ ಬ್ಯಾಕ್ ಪೇನು ಇದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತೆ ಈ ತರ ಮಾಡ್ತೀವಿ ಶೋಲ್ಡರ್ ಮೇಲೆ, ಈ ತರ ಟ್ವಿಸ್ಟ್ ಮಾಡೋದ್ರಿಂದ ಅಪ್ಪರ್ ಬಾಡಿಯಲ್ಲಿರೋ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಇದಕ್ಕೆಲ್ಲ ಮೆಥಡ್ ಇರುತ್ತೆ, ಹೇಗ್ ಬೇಕಾಗಿ ಮಾಡೋ ಹಾಗಿಲ್ಲ. ಗೊತ್ತಿಲ್ದೇನೆ ಹೀಗೆಲ್ಲ ತಿರುಗಿ ನೋಡ್ಬಿಡ್ತೀವಿ. ಈ ತರ ಎಲ್ಲ ನೋಡಿದಾಗ ಏನಾಗುತ್ತೆ, ನೆಕ್ ಸ್ಟ್ರೈನ್ ಆಗಿ ನೆಕ್ ಪೇನ್ ಹೋಗಲ್ಲ, ಬರುತ್ತೆ, ಆ ತರ ಆಗುತ್ತೆ. ಸೊ ಅಲ್ಲಾದ್ಮೇಲೆ ಮಿಡಲ್ ಬ್ಯಾಕಿ ಬರ್ತೀವಿ, ಲೋವರ್ ಬ್ಯಾಕಿ ಬರ್ತೀವಿ, ಮಮ್ಮಿ ಟಮ್ಮಿ ಅಂತ ಎಲ್ಲರೂ ಹೇಳ್ತಾರೆ. ಈ ಟಮ್ಮಿ ಪೋರ್ಷನ್ ಕವರ್ ಆಗ್ಬೇಕು ಅಂತಂದ್ರೆ ಸಾಕಷ್ಟು ಈ ತರ ವರ್ಕೌಟ್ ಗಳನ್ನ ಮಾಡಿಸ್ತೀನಿ. ಹೀಗೆಲ್ಲ ಇರುತ್ತೆ. ಮಂಡೇ ಒಂದು ಸ್ಟಿಕ್ ಯೋಗ, ಸ್ಟ್ರೆಚಸ್ ಯೋಗ ಇರುತ್ತೆ. ಟ್ಯೂಸ್ಡೇ ಸೂರ್ಯ ನಮಸ್ಕಾರದಲ್ಲಿ ವೇರಿಯೇಷನ್ಸ್ ಇರುತ್ತೆ. ಸೊ ಸ್ಲಿಮ್, ಫಿಟ್ ಅಂಡ್ ಎನರ್ಜಿ ಸಿಗ್ಲಿಕ್ಕೆ. ಮೂರನೇ ದಿನ ಬಂದ್ಬಿಟ್ಟು ಯೂಟ್ರಸ್ ರಿಲೇಟೆಡ್ ಮಾಡಿಸ್ತೀನಿ. ಚಂದ್ರ ನಮಸ್ಕಾರ ಟೋಟಲ್ ಆಗಿ ಲೋವರ್ ಬಾಡಿಗೆ, ಫರ್ಟಿಲಿಟಿ ಆಗಿರ್ಬೋದು, PCOD ಆಗ್ಬೋದು, PCOS ಆಗಿರ್ಬೋದು, ಪ್ರತಿ ಒಂದನ್ನು ಲೋವರ್ ಬಾಡಿ ಲೇಡೀಸ್ಗೆ ಯೂಶಲಿ ಬರ್ತಾ ಇರೋದೇ ಲೋವರ್ ಬಾಡಿ ಪ್ರಾಬ್ಲಮ್, ಸಿಸ್ಟು, ಫೈಬ್ರಾಯ್ಡ್ಸ್ ಅಂತದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗುರುವಾರ ಬಂದ್ಬಿಟ್ಟು ಕಂಪ್ಲೀಟ್ ವರ್ಕೌಟ್, ಅಂದ್ರೆ ಇಲ್ಲಿದ್ದ ಇಲ್ಲಿವರೆಗೂ ಸ್ಲಿಮ್, ಫಿಟ್ ಅಂಡ್ ಫಿಗರ್, ಬಾಡಿ ಶೇಪ್ ಚೆನ್ನಾಗಿ ಬರ್ಲಿಕ್ಕೆ ಈ ತರ ಇರುತ್ತೆ. ಫ್ರೈಡೆ ಸೂರ್ಯ ನಮಸ್ಕಾರದ ಜೊತೆಗೆ ತ್ರಾಟಕ ಮತ್ತೆ ರಿಲ್ಯಾಕ್ಸೇಷನ್. ಇದು ಬಾಡಿ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಸ್ಟ್ರೆಂಥನಿಂಗ್ ಆಗೋದ್ರ ಜೊತೆಗೆ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ. ಸೊ ಪ್ರತಿದಿನ ಯೋಗ ಮಾಡ್ಬೇಕಾದ್ರೂ ಸೆಕ್ಷನಲ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಮುದ್ರಾಸ್ ಇದೆ, ಯಾವ ಮುದ್ರಾ ಯಾವ ಪಾರ್ಟಿಗೆ ಯೂಸ್ ಆಗುತ್ತೆ, ಯಾಕೆ ಮಾಡ್ಬೇಕು, ಇಷ್ಟನ್ನ ಹೇಳ್ಕೊಡ್ತಾ ಮಾಡ್ತೀನಿ. ಮತ್ತೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಕೇಳಿರ್ತೀನಿ. ಅವರು ನನಗೆ ಮೆಸೇಜ್ ಮಾಡಿದಾಗೆ ಹಾಯ್ ನೀಡ್ ಯೋಗ ಕ್ಲಾಸ್ ಅಂತ ಎಲ್ಲ ಮೆಸೇಜ್ ಮಾಡ್ತಾ ಇರ್ತಾರಲ್ಲ, ಸೊ ನಾನು ಕಾಲ್ ಮಾಡ್ತೀನಿ, ಅವರಿಗೆ ಕಾಲ್ ಮಾಡಿ ಕೇಳ್ತೀನಿ, ಯಾಕೆ ಯೋಗಕ್ಕೆ ಬರ್ತಾ ಇದ್ದೀರಾ, ಜಸ್ಟ್ ಫಿಟ್ನೆಸ್ಗ ಅಥವಾ ಹೆಲ್ದಿ ಆಗಿರ್ಲಿಕ್ಕೆ ಅಥವಾ ಇನ್ನೇನಾದ್ರೂ ಹೆಲ್ತ್ ಇಶ್ಯೂಸ್ ಇದೆನಾ, ಇಷ್ಟನ್ನು ಕೇಳ್ಕೊಂಡು ಅವ್ರ ನೇಮ್ ಜೊತೆಗೆ ಅವ್ರದ್ದೆಲ್ಲ ಡೀಟೇಲ್ ಬರ್ಕೊಂಡಿರ್ತೀನಿ. ಸೊ ಅವ್ರಿಗೆ ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಯಾವ್ದನ್ನ ಎಷ್ಟು ಸರಿ ಮಾಡ್ಬೇಕು, ಎಷ್ಟು ಹೋಲ್ಡ್ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತೀನಿ. ಅಂಡ್ ಇನ್ನ ಕೆಲವರು ಮದ್ವೆ ಟೈಮಲ್ಲಿ ತುಂಬಾ ದಪ್ಪ ಇರ್ತಾರೆ, ಸ್ಲಿಮ್ ಆಗ್ಬೇಕು, ವಿತಿನ್ 2 months 3 months ಅಲ್ಲಿ ಸ್ಲಿಮ್ ಆಗ್ಬೇಕು, ಶೇಪ್ ಬೇಕು ಬಾಡಿಗೆ ಎಲ್ಲ ಬರ್ತಾರೆ, ಅವ್ರಿಗೂ ಕಂಪ್ಲೀಟ್ ಆಗಿ ರೆಡಿ ಮಾಡ್ತೀನಿ. ಹೀಗೆ ಪ್ರತಿಯೊಬ್ರು ಅವ್ರು ಏನ್ ಪ್ರಾಬ್ಲಮ್ ಅಂತ ಹೇಳ್ಕೊಂಡು ಬಂದಿರ್ತಾರೋ, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಆಂಗ್ಸೈಟಿ ಇರ್ಬೋದು, ಏನೇ ಇರ್ಲಿ ಅಷ್ಟನ್ನು ನಾರ್ಮಲ್ ಮಾಡಕ್ಕೆ ಯೋಗದಿಂದ ಆಗುತ್ತೆ. ಇದ್ರ ಜೊತೆಗೆ ಕಲರ್ ಥೆರಪಿ ಕೂಡ ಆಡ್ ಮಾಡ್ಕೊಂಡ್ರೆ ಇನ್ನ ಒಳ್ಳೆ ಬೆನಿಫಿಟ್ ಇದೆ ಮ್ಯಾಮ್. ಓಕೆ, ಈಗ ಬ್ಲಾಕ್ಸ್ ಯೂಸ್ ಮಾಡ್ಬಿಟ್ಟು ನಾನು ಸೂರ್ಯ ನಮಸ್ಕಾರ ಮಾಡಿ ತೋರಿಸ್ತೀನಿ.
ಬ್ರೀತ್ ಮಾಡ್ತಾನೆ ಬ್ಯಾಕ್ ಪೆಂಡಿಂಗ್ ಹೋಗ್ಬೇಕು. ಎಕ್ಸೇಲ್ ಮಾಡ್ತಾ ಪ್ರಾಬ್ಸ್ ಮೇಲೆ ಕೈ ಇಡ್ತೀನಿ. ಏಕಪಾದ ರೈಟ್ ಬ್ಯಾಕ್, ದ್ವಿಪಾದ ಎಕ್ಸೇಲ್, ಶಶಂಕಾಸನ ಇನ್ಹೇಲ್ ಅಂಡ್ ಎಕ್ಸೇಲ್, ಸಾಷ್ಟಾಂಗ ವಿತೌಟ್ ಬ್ರೆತ್. ಇದು ಮಾಡೋದ್ರಿಂದ ಬಾಡಿ ಒಳ್ಳೆ ಶೇಪ್ ಬರುತ್ತೆ. ಇನ್ಹೇಲ್ ಮಾಡ್ತಾ ಕೋಬ್ರಾ ಪೋಸ್ಟರ್ ಬರ್ತೀವಿ. ಥೈರಾಯ್ಡ್ ಅಂಡ್ ಬ್ಯಾಕ್ ಸ್ಟ್ರೆಂತ್ ಹೆಲ್ಪ್ ಆಗುತ್ತೆ. ಎಕ್ಸೇಲ್ ಮಾಡ್ತಾ ಮೌಂಟೇನ್ ಬರ್ತೀನಿ. ಮೌಂಟೇನ್ ಮಾಡೋದ್ರಿಂದ ಇನ್ಸುಲಿನ್ ರಿಡ್ಯೂಸ್ ಆಗುತ್ತೆ, ಹೇರ್ ಫಾಲ್, ಗ್ರೇ ಹೇರ್, ಸ್ಟ್ರೆಸ್ ಬರ್ನ್, ಟಮ್ಮಿ ರಿಡ್ಯೂಸ್ ಆಗುತ್ತೆ, BP ನಾರ್ಮಲಿ ಬರುತ್ತೆ, ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಸೊ ಮೆಮೊರಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಅಗೇನ್ ರ್ಯಾಬಿಟ್ ಬರ್ತೀನಿ. ರ್ಯಾಬಿಟ್ ಪೋಸ್ಟರ್ ಇದ್ದ ಟಮ್ಮಿ ರಿಡ್ಯೂಸ್ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಸ್ಟ್ರೆಸ್ ಬರ್ನ್ ಆಗುತ್ತೆ, ಇನ್ಸುಲಿನ್ ರಿಲೀಸ್ ಆಗುತ್ತೆ, ಡಯಾಬಿಟಿಸ್ ನಾರ್ಮಲಿ ಬರುತ್ತೆ. ಬಟ್ ಇದನ್ನ ನೀ ಪೇನ್ ಇರೋರಿಗೆ ಸ್ಕಿಪ್ ಮಾಡಿಸ್ತೀನಿ. ಅಗೇನ್ ರೈಟ್ ಲೆಗ್ ಫ್ರಂಟ್, ಏಕಪಾದ, ಪಾದ ಹಸ್ತಾಸನ, ನಮಸ್ಕಾರಾಸನ. ಈ ತರದ್ದು 3 ವೇರಿಯೇಷನ್ ಅಲ್ಲಿ ಮಾಡಿಸ್ತೀನಿ. ಸೊ ಎವ್ರಿ ಡೇ ಇದು 10 ಸ್ಟೆಪ್ಸ್ ಇದ್ರೆ ಎವ್ರಿ ಟ್ಯೂಸ್ಡೇ ಅಡ್ವಾನ್ಸ್ ಯೋಗ ತರ ಇರುತ್ತೆ, ಅದರಲ್ಲಿ ಬೇರೆ ಬೆನಿಫಿಟ್ ಇರುತ್ತೆ. ಸೊ ಟ್ಯೂಸ್ಡೇ ಮಾತ್ರ ಆ ಥರ ಇದ್ರೆ 10 ಸೂರ್ಯ ನಮಸ್ಕಾರ ಅಂತೂ ಡೈಲಿ ಇರುತ್ತೆ. ಮತ್ತೆ ಪ್ರಾಬ್ಸ್ ಇಷ್ಟಕ್ಕೇನೆ ಇಲ್ಲ, ಫಾರ್ವರ್ಡ್ ಬೆಂಡಿಂಗ್ ಅಲ್ಲಿ ಲಾಕ್ ಮಾಡ್ಲಿಕ್ಕೆ, ಲಿಫ್ಟ್ ಮಾಡ್ಕೊಳಕ್ಕೆ, ಟ್ವಿಸ್ಟ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇದು ಪ್ರಾಬ್ಸ್ ಆಯ್ತು. ತುಂಬಾ ಇರುತ್ತೆ, ಬಟ್ ನಾನು ಸದ್ಯಕ್ಕೆ ಆನ್ಲೈನ್ ಅಲ್ಲಿ ಮಾಡಿಸ್ತಾ ಇರೋದ್ರಿಂದ ಇಷ್ಟೇ ಮಾಡಿಸ್ತೀನಿ. ಸೊ ಇವಾಗ ನೌಕಾಸನ, ಬೋಟ್ ಶೇಪ್ ಅಂತ ಹೇಳ್ತೀವಿ. ನಮ್ಗೆ ಪ್ರಾಕ್ಟೀಸ್ ಅಲ್ಲಿ ಇರೋರಿಗೆ ಆರಾಮಾಗಿ ಈ ತರ ಸ್ಟೇ ಮಾಡ್ತೀವಿ. ಇದು ಬಂದ್ಬಿಟ್ಟು ಬ್ಲೋಟಿಂಗ್ ಕಡಿಮೆ ಆಗುತ್ತೆ, ಟಮ್ಮಿ ರಿಡ್ಯೂಸ್ ಆಗುತ್ತೆ, ಇನ್ಸುಲಿನ್ ರಿಲೀಸ್ ಆಗುತ್ತೆ, ಸ್ಟಮಕ್ ಏರಿಯಾದಲ್ಲಿರೋ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಬಟ್ ಎಲ್ಲರಿಗೂ ಇದಾಗಲ್ಲ. ಅವ್ರಿಗೆ ಏನ್ ಮಾಡ್ತೀನಿ, ಬೆಲ್ಟ್ ತಗೊಂಡ್ ಮಾಡಿ ಅಂತ ಹೇಳ್ತೀನಿ. ಯಾರ ಹತ್ರ ಬೆಲ್ಟ್ ಇಲ್ವೋ ಅವ್ರಿಗೆ ದುಪ್ಪಟ್ಟದಲ್ಲಿ ಸಹ ಮಾಡಿಸ್ತೀನಿ. ಈ ತರ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದಾದ್ರೆ, ಎರಡನೇದು ಬೆಲ್ಟ್ ಇಟ್ಕೊಂಡು ಹ್ಯಾಂಡ್ ಪೇನ್, ಶೋಲ್ಡರ್ ಪೇನ್, ಸ್ಪಾಂಡಿಲಿಟೀಸು, ಸೊ ಹಂಚ್ ಬ್ಯಾಕ್ ಆಗಿರುತ್ತೆ, ಈ ತರ ಮಾಡಿಸ್ತೀನಿ. ಲಂಗ್ಸ್ ಪ್ರಾಬ್ಲಮ್ ಇರುತ್ತೆ, ಸೊ ರೈಟ್ ಸೈಡ್ ಲೆಫ್ಟ್ ಸೈಡ್ ಸ್ಟ್ರೆಚಸ್ ಬರುತ್ತೆ. ಮತ್ತೆ ರೊಟೇಷನ್ ಮಾಡಿಸ್ತೀನಿ. ಹೀಗೆ ಬೆಲ್ಟ್ ಎಲ್ಲ ಯೂಸ್ ಮಾಡೋದು ಸುಮಾರು ವೇರಿಯೇಷನ್ಸ್ ಮಾಡ್ಬೋದು ಇದರಲ್ಲಿ. ಹೀಗಿರುತ್ತೆ. ಆಲ್ರೆಡಿ ಸ್ಟಿಕ್ ಅಲ್ಲಿ ತೋರಿಸಿದೆ, ಬೆಲ್ಟ್ ಅಲ್ಲೂ ಸಾಕಷ್ಟಿದೆ. ಎಸ್ಪೆಷಲಿ ಹ್ಯಾಂಡ್ ಸ್ಟ್ರೆಂಥನಿಂಗಿಗೆ ಮಾಡಿಸ್ತೀನಿ. ವೀಲ್, ಯಾರ ಹತ್ರ ವೀಲ್ ಇರುತ್ತೋ ಅವರಿಗೆ ವೀಲ್ ಸಹ ಯೂಸ್ ಮಾಡಿ ಮಾಡಕ್ ಹೇಳ್ತೀನಿ. ಬಿಕಾಸ್ ಇದು ಮಾಡೋದ್ರಿಂದ ಬಾಡಿ ಟಮ್ಮಿ ರಿಡ್ಯೂಸ್ ಆಗುತ್ತೆ, ಬಾಡಿ ಸ್ಟ್ರೆಚ್ ಆಗುತ್ತೆ. ಥೈರಾಯ್ಡ್, ಮೇನ್ ಥೈರಾಯ್ಡಿಗೆ ಇದನ್ನ ಯೂಸ್ ಮಾಡ್ತೀನಿ. ಹೀಗೆ ಕಾಲೆರಡು ಮ್ಯಾಟ್ ಇದನ್ನ ಎಡ್ಜ್ ಅಲ್ಲಿ ಇಟ್ಕೊಳ್ತೀವಿ. ಇದನ್ನ 2 ಕೈಯಲ್ಲಿ ಲಾಕ್ ಮಾಡ್ಕೊಳ್ತೀವಿ. ನಿಧಾನಕ್ಕೆ ಇನ್ಹೇಲ್ ಮಾಡ್ತಾ ಬ್ಯಾಕ್ ಹೋಗ್ತೀವಿ. ಹೀಗೆ ಕ್ರೌನ್ ಏರಿಯಾ ಮ್ಯಾಟ್ ಟಚ್ ಆಗುತ್ತೆ, ಡಬಲ್ ಚಿನ್ ಕಡಿಮೆ ಆಗುತ್ತೆ, ಟಮ್ಮಿನ ಸ್ಟ್ರೆಚಸ್ ಫೀಲ್ ಮಾಡ್ತೀರಾ. ಎಸ್ಪೆಷಲಿ ಇಟ್ಸ್ ವೆರಿ ಗುಡ್ ಫಾರ್ ಬ್ಯಾಕ್ ಪೇನ್. ಹೀಗೆ ನಿಧಾನಕ್ಕೆ ವಾಪಸ್ ಬರಬೇಕು. ಇದರಲ್ಲೂ ಡೈಲಿ ಪೋಸ್ಟರ್ಸ್ ಆಲ್ಮೋಸ್ಟ್ ಇರುತ್ತೆ. ಹೀಗೆ ವೆರೈಟೀಸ್ ಆಫ್ ಪ್ರಾಪ್ಸ್ ಇದೆ, ಯೂಸ್ ಮಾಡ್ತಾ ಮಾಡ್ಬೋದು. ಈ ತರ ಮಾಡೋದಕ್ಕೆ ಥೆರಪಿಟಿಕಲ್ ಯೋಗ ಅಂತಾನೆ ಹೇಳ್ತೀವಿ. ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತೀವಿ. ಈ ತರ ಮಾಡೋದ್ರಿಂದ ಇನ್ಸುಲಿನ್ ಚೆನ್ನಾಗಿ ರಿಲೀಸ್ ಆಗುತ್ತೆ, ಪ್ಯಾಂಕ್ರಿಯಾಸ್ ಆಕ್ಟಿವ್ ಆಗುತ್ತೆ, ಟಮ್ಮಿನೂ ರಿಡ್ಯೂಸ್ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಡಯಾಬಿಟಿಸ್ ಅನ್ನ ಅಡ್ವಾನ್ಸ್ ಆಗಿ ಅವಾಯ್ಡ್ ಮಾಡ್ತೀವಿ. ಈ ತರ ಇರುತ್ತೆ. ಇನ್ಹೇಲ್ ಮಾಡ್ತೀವಿ, ಎಕ್ಸೇಲ್ ಮಾಡ್ತಾ ಮುಂದೆ ನೋಡ್ತಾನೆ ಫಾರ್ವರ್ಡ್ ಬೆಂಡಿಂಗ್ ಮಾಡ್ತೀವಿ. ಇದನ್ನ ಮಾಡೋದ್ರಿಂದನೂ ಡಯಾಬಿಟಿಸ್ 100% ಕಂಟ್ರೋಲ್ ಬರುತ್ತೆ. ಸೊ ಯಾರಿಗೆ ಡಯಾಬಿಟಿಸ್ ಇಲ್ವೋ ಅವರು ಅಡ್ವಾನ್ಸ್ ಡಯಾಬಿಟಿಸ್ ಅನ್ನ ಅವಾಯ್ಡ್ ಮಾಡಿರ್ತೀರಾ. ಯಾರಿಗೆ ಡಯಾಬಿಟಿಸ್ ಇರುತ್ತೋ ಅವರು ಡೈಲಿ 5 ಮಿನಿಟ್ಸ್ ಈ ತರ ಮಾಡಬೇಕು. ಅವಾಗ ಸೊ ಡಯಾಬಿಟಿಸ್ ಅನ್ನ ಸ್ಲೋಲಿ ರೆಡ್ಯೂಸ್ ಆಗ್ತಾ ಬಂದು ಟ್ಯಾಬ್ಲೆಟ್ ಅನ್ನ ಅವಾಯ್ಡ್ ಮಾಡಬಹುದು. ಬಟ್ ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಏನು ಅಂದ್ರೆ ನೀ ಪೇನ್ ಇರೋರು ಮಾತ್ರ ಮಾಡಬಾರ್ದು. ಸೊ ಇದು ಮಾಡ್ಬೇಕು. ವಜ್ರಾಸನ ಯಾರು ಮಾಡ್ಬೇಕು ಅಂತಂದ್ರೆ ಯಾರಿಗೆ ನೀ ಪೇನ್ ಇಲ್ವೋ ಅವ್ರು ಎಲ್ರು ಮಾಡ್ಬೋದು. ಯಾರಿಗೆ ನೀ ಪೇನ್ ಇದೆನೋ 100% ಮಾಡಬೇಡಿ. ಬಿಕಾಸ್ ಇದು ಪೇನ್ ಅನ್ನ ಜಾಸ್ತಿ ಮಾಡ್ಬಿಡುತ್ತೆ. ನೀ ಪೇನ್ ಇರೋರು ಮಾತ್ರ ಅವಾಯ್ಡ್ ಮಾಡಿ, ಇನ್ನೆಲ್ಲರೂ ಮಾಡ್ಬೋದು. ಸೊ ಸ್ಟಮಕ್ ಏರಿಯಾ, ಟಮ್ಮಿ ರಿಡ್ಯೂಸ್ ಆಗಬೇಕು, ಡೈಜೆಷನ್ ಇಂಪ್ರೂವ್ ಆಗಬೇಕು, ಬ್ಲೋಟಿಂಗ್ ಬೇಡ, ಆಮೇಲೆ ಇನ್ಸುಲಿನ್ ರಿಲೀಸ್ ಆಗಬೇಕು. ಎಲ್ಲರಿಗೂ ಇರೋದೇ ಸ್ಟಮಕ್ ಏರಿಯಾ ಪ್ರಾಬ್ಲಮ್. ಸೊ ಸ್ಟಮಕ್ ಚೆನ್ನಾಗಿರ್ಬೇಕು ಅಂದ್ರೆ ವಜ್ರಾಸನ ವಂಡರ್ಫುಲ್ ಪೋಸ್ಟರ್, ಇದು ಮಾಡಬೇಕು. ಸೊ ಬಟ್ ನೀ ಪೇನ್ ಇರೋರು ಮಾತ್ರ ಮಾಡಬೇಡಿ. ನೀ ಪೇನ್ ಇರೋರು ಮಾಡಿದ್ರೆ ಟ್ರಿಗರ್ ಆಗುತ್ತೆ ಪೇನ್ಗಳು. ಯಾರಿಗೆ ನೀ ಪೇನ್ ಇರುತ್ತೆ ಅಂತ ಹೇಳಿರ್ತಾರೋ ಅವರಿಗೆ ನಾನು ಅವಾಯ್ಡ್ ಮಾಡಿಸ್ತೀನಿ. ಯಾರ್ಯಾರಿಗೆ ಏನೇನು ಪೇನ್ ಇದೆ, ಯಾಕೆ ಬಂದಿದ್ದಾರೆ, ಪ್ರತಿಯೊಂದು ಡೀಟೇಲ್ ನನ್ನ ಹತ್ರ ಇರೋದ್ರಿಂದ
ಸೊ ನಾನು ಅದನ್ನ ಫಾಲೋ ಅಪ್ ಮಾಡ್ತೀನಿ. ಪ್ರತಿ ಕ್ಲಾಸಲ್ಲೂ ಹೇಳ್ತಾನೆ ಇರ್ತೀನಿ, ನೀ ಪೇನ್ ಇರೋರು ಈ ಪೋಸ್ಚರ್ ಅವಾಯ್ಡ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ. ಅಷ್ಟನ್ನ ನೀವು ಫಾಲೋ ಅಪ್ ಮಾಡಿದ್, ನಾ ಹೇಳೋಷ್ಟು ನೀವು ಫಾಲೋ ಅಪ್ ಮಾಡಿದ್ರೆ ಎಂಥ ಪೇನ್ ಇರಲಿ, ಬ್ಯಾಕ್ ಪೇನ್ ಇರಲಿ, ನೀ ಪೇನ್ ಇರಲಿ, ಶೋಲ್ಡರ್ ಪೇನ್ ಇರಲಿ, ಏನೇ ಪೇನ್ ಇದ್ರು, ಬಾಡಿ ಪೇನ್ ಇದ್ರು ಅವನ್ನ ಸರಿಯನ್ನು ಮಾಡ್ಕೋಬಹುದು, ಸ್ಟ್ರೆಂಥನಿಂಗು ಮಾಡ್ಕೋಬಹುದು, ಟ್ಯಾಬ್ಲೆಟ್ ಬಿಡ್ಬೋದು. ಇಷ್ಟಕ್ಕೆ ಯೋಗ ಪ್ರಾಪ್ಸ್ ಹೆಲ್ಪ್ ಆಗುತ್ತೆ, ಥೆರಪಿಟಿಕಲ್ ಯೋಗನು ಹೆಲ್ಪ್ ಆಗುತ್ತೆ. ನಾರ್ಮಲ್ ಯೋಗ ಮತ್ತೆ ಯೂಟ್ಯೂಬ್ ಅಲ್ಲಿ ಕೆಲವು ಯೋಗಗಳು ಬಹಳ ಬರ್ತವೆ, ಅವೆಲ್ಲ ರೆಕಾರ್ಡೆಡ್ ಕ್ಲಾಸ್ ಆಗಿರ್ತವೆ. ಯಾವುದೇ ಕಾರಣಕ್ಕೂ ರೆಕಾರ್ಡೆಡ್ ಕ್ಲಾಸನ್ನ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಬಿಕಾಸ್ ನಿಮ್ಮನ್ನ ನೋಡ್ಬೇಕು, ನಿಮ್ಗೆ ಹೇಳ್ಬೇಕು, ನಿಮ್ ಪೋಸ್ಚರ್ ಕರೆಕ್ಟ್ ಇದೆನಾ ನಾವು ನೋಡ್ಬಿಟ್ಟು ಮಾತಾಡಿಸ್ಕೊಂಡು ಹೇಳ್ತಾ ಹೋಗ್ತೀವಿ. ಸರಿಗಿಲ್ಲ ಅಂದ್ರೆ ಸರಿಗ್ ಮಾಡಿಸ್ತೀವಿ. ನಿಮಗೆ ಟಯರ್ಡ್ ಆಗಿದೆನಾ, ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಹೇಳ್ತೀವಿ. ಸೊ ಈ ತರ ಎಲ್ಲ ಫಾಲೋ ಅಪ್ ಮಾಡ್ಬೇಕು. ಕ್ಲಾಸ್ ಅಂತ ಅಂದ್ರೆ ಹೇಗ್ ಬೇಕಾಗಿ ಮಾಡಕ್ಕಾಗಲ್ಲ, ಫುಲ್ ಎಫರ್ಟ್ ನಾವು ಹಾಕ್ತಿವಿ, ನಿಮ್ ಕಡೆ ಇದ್ದನು ಅಷ್ಟೇ ಎಫರ್ಟ್ ನಮಗೂ ಬೇಕಾಗುತ್ತೆ. ಇವತ್ತು ಕ್ಲಾಸಲ್ಲೆಲ್ಲ ಡಯಾಬಿಟಿಸ್ ನಾರ್ಮಲ್ ಆಯ್ತು, ಥೈರಾಯ್ಡ್ ನಾರ್ಮಲ್ ಆಯ್ತು ಅಂತಾರಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಸಿಗಲ್ಲ ನಮಗೆ. ಎಲ್ಲರೂ ಹೆಲ್ದಿ ಆಗಿರ್ಬೇಕು ಅಂದ್ರೆ ಯೋಗ, ವಾಕು, ಒಳ್ಳೆ ಫುಡ್ಡು, ಸ್ಟ್ರೆಸ್ ಬೇಡ, ಇಷ್ಟನ್ನು ನೀವು ಫಾಲೋ ಅಪ್ ಮಾಡಿದ್ರೆ 100% ಯಾವ 80 years 90 years ಆದ್ರೂ ಯಾವುದೇ ಟ್ಯಾಬ್ಲೆಟ್ ಇಲ್ದೇನೆ ನೀವು ಡಾಕ್ಟರ್ನ ನೋಡ್ದೆ, ಡಾಕ್ಟರ್ನ ಏನಕ್ಕೆ ನೋಡ್ಬೇಕು ಅಂದ್ರೆ ಏನ್ ಚೆನ್ನಾಗಿದ್ದೀನಾ, ಕಂಪ್ಲೀಟ್ ಆಗಿ ಹೆಲ್ದಿ ಆಗಿದ್ದೀನಾ, ಇಷ್ಟು ನೋಡ್ಲಿಕ್ಕೆ ಡಾಕ್ಟರ್ ಹತ್ರ ಹೋಗ್ಬೋದು ಅಷ್ಟೇನೆ. ಇನ್ನು ಒಂದು ಟ್ಯಾಬ್ಲೆಟ್ ಇಲ್ದಂಗೆ ನಾವು ಲೈಫ್ ಲೀಡ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಎಲ್ಲರೂ ಯೋಗ ಮಾಡಿ, ವಾಕ್ ಮಾಡಿ, ಯೋಗ ಮಾಡಿ, ಹೆಲ್ದಿ ಫುಡ್ ತಗೊಳ್ಳಿ, ಸ್ಟ್ರೆಸ್ ಬಿಡಿ, ರೈಟ್ ಟೈಮಿಗೆ ಮಲಗಿ, ರೈಟ್ ಟೈಮಿಗೆ ಎದ್ದೇಳಿ, ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಟ್ಕೊಳ್ಳಿ. ಇವು 4-5 ಫಾಲೋ ಅಪ್ ಮಾಡಿದ್ರಿ ಅಂದ್ರೆ ಎಲ್ಲಾ ತರದ ಹೆಲ್ತ್ ಇಶ್ಯೂಸ್ ಇದ್ದ ಹೊರಗೆ ಬರ್ತೀವಿ. ಹೆಡ್ಡಿದ ಟೋಸ್ ತನಕನೂ ಇವತ್ತು ಹೆಲ್ತ್ ಇಶ್ಯೂಸ್ ಇದೆ, ಸ್ಟ್ರೆಸ್ ಇದೆ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ ಅವರಿಗಂತೂ ಹೇಳೋ ಹಾಗಿಲ್ಲ. ಎಲ್ಲಾ ತರದ್ದು ಫಸ್ಟ್ ಬರ್ತಾ ಇರೋದೇ ಸ್ಟ್ರೆಸ್ಸಿಗೆ ಥೈರಾಯ್ಡ್ ಬರ್ತಾ ಇದೆ ಲೇಡೀಸ್ಗೆ, ಬಾಯ್ಸ್ಗೆಲ್ಲ BP ಬರ್ತಾ ಇದೆ. ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇರೋದು ರೇಷಿಯೋ ತಗೊಂಡು ಹೇಳ್ತಾ ಇದ್ದೀನಿ. ಆದಷ್ಟು ಅಂತವನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ಯೋಗ, ವಾಕು, ಒಳ್ಳೆ ಫುಡ್ಡು, ಇಷ್ಟನ್ನು ಫಾಲೋ ಅಪ್ ಮಾಡಿ ಎಲ್ಲ ರೋಗಗಳಿದ್ದನು ಹೊರಗೆ ಬರ್ಬೋದು. ಯಾವುದಿದ್ದ ಹೊರಗೆ ಬರೋಕ್ಕಾಗಲ್ಲ, ಯೋಗದಿಂದ ಬರೋಕ್ಕಾಗಲ್ಲ ಅಂತ ಅನ್ಕೊಳ್ಳೇಬೇಡಿ. ಪ್ರತಿಯೊಂದರಲ್ಲೂ ನೀವು ಸಪೋರ್ಟ್ ಮಾಡಬೇಕು, ಪೇಷನ್ಸ್ ಇರಬೇಕು, ಬಿಲೀವ್ ಮಾಡಬೇಕು. ಕಲರ್ ಥೆರಪಿ, ಯೋಗ ಎರಡನ್ನೂ ಕಾಂಬಿನೇಷನ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಹೆಲ್ತ್ ಇಶ್ಯೂಸ್ ಇದ್ದ ಹೊರಗೆ ಬರ್ಬೋದು. ಸೊ ಥೆರಪಿಟಿಕ್ ಯೋಗ ಅಂದ್ರೆ ಇದು, ನಂಗೆ ಅದು ಗೊತ್ತಿರಲಿಲ್ಲ. ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿ ನಮ್ಮ ಕಾಯಿಲೆ ವಾಸಿ ಮಾಡ್ಕೊಳಕ್ಕೆ ನಾವು ಇದನ್ನ ಬಳಸ್ತೀವಿ. ಸೊ ಅದನ್ನ ಥೆರಪಿಟಿಕ್ ಯೋಗ ಅಂತಾರೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವೀಣಾ ಮ್ಯಾಮ್. ಈಗ ಇಷ್ಟನ್ನು ನೋಡಿ ಯಾರನ್ನು ಫಾಲೋ ಮಾಡಬಾರ್ದಲ್ವಾ? ಖಂಡಿತ ಬೇಡ ಮ್ಯಾಮ್. ನಮಗೆ ಪ್ರಾಬ್ಲಮ್ ಮಾಡ್ಕೊಳ್ತಾ ಇರೋದೇ ಯೂಟ್ಯೂಬ್, ಕೈಯಲ್ಲಿ ಎಲ್ಲ ಸಿಗುತ್ತೆ. ಕೆಲವೊಂದಕ್ಕೆ ಯೂಟ್ಯೂಬ್ ತುಂಬಾ ಚೆನ್ನಾಗಿದೆ ತಿಳ್ಕೊಳಕ್ಕೆ, ಅಡಿಗೆ ಎಕ್ಸಲೆಂಟ್ ಮ್ಯಾಮ್, ಅದ್ರಲ್ಲಿ ಡೌಟೇ ಇಲ್ಲ. ಒಳ್ಳೇದನ್ನ ಹೇಳಲಿಕ್ಕೆ ನಿಮ್ದು ಯೂಟ್ಯೂಬ್ ಎಲ್ಲ ಹೇಗಿದೆ, ಅದು ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಯಾರಿಗೆ ಹರ್ನಿಯ ಇರುತ್ತೆ, ಯಾರಿಗೆ ಸಿಸ್ಟ್ ಇದೆ, ಯಾರಿಗೆ ಫೈಬ್ರೈಡ್ಸ್ ಇದೆ, ಯಾರಿಗೆ ಕಿಡ್ನಿ ಸ್ಟೋನ್ಸ್ ಇದೆ, ಅದೇನೋ ಗೊತ್ತಿಲ್ಲ. ಕಪಾಲಭಾತಿ ಅಲ್ಲಿ ಯಾರೋ ಮಾಡೋದನ್ನ ನೋಡ್ತಾರೆ, ಮಾಡ್ಬಿಡ್ತಾರೆ. ಅಲ್ಲಿ ಇವ್ರಿಗೆ ಈ ಪ್ರಾಬ್ಲಮ್ ಇದೆ ಅನ್ನಲ್ಲಿ ಅಲ್ಲಿ ವಿಡಿಯೋದಲ್ಲಿ ಅವ್ರಿಗೆ ಗೊತ್ತಿರಲ್ಲ, ಅವ್ರು ಹೇಳಲ್ಲ, ಇವರು ಹಾಗೆ ಮಾಡ್ತಾರೆ. ಕಾಲ್ ಮಿಡಲ್ ಸ್ಪ್ಲಿಟ್ ಮಾಡೋದನ್ನ ತೋರಿಸ್ಬಿಡ್ತಾರೆ, ಇವ್ರು ಮಾಡ್ತಾರೆ, ಟೇರ್ ಆಗುತ್ತೆ, ಎಲ್ಲಾ ಪ್ರಾಬ್ಲಮ್. ಆಮೇಲೆ ಏನ್ ಹೇಳ್ತಾರೆ, ಯೋಗ ಚೆನ್ನಾಗಿಲ್ಲ, ಯೋಗ ಮಾಡಿ ಹಿಂಗಾಯ್ತು ಅಂತ ಹೇಳ್ತಾರೆ. ಆ ತರ ಇಲ್ಲ, ಕರೆಕ್ಟ್ ಟ್ರೈನರ್ ಹತ್ರ ಹೋಗಿ. ಮತ್ತೆ ಇನ್ನ ಕೆಲವು ಟ್ರೈನರ್ ಏನಾಗಿದ್ದಾರೆ ಅಂತಂದ್ರೆ ಬಿಗಿನರ್ಸ್ ಆಗಿರ್ತಾರೆ, ಇನ್ನ ಕೋರ್ಸ್ ಯಾವುದೋ ಒಂದು ಮಾಡಿರ್ತಾರೆ ಅಷ್ಟೇನೆ, ಆಲ್ರೆಡಿ ಇಲ್ಲಿ ಕ್ಲಾಸ್ ತಗೊಳ್ತಾ ಇರ್ತಾರೆ. ಅವರಿಗೆ BP ಏನ್ ಮಾಡಿಸ್ಬೇಕು ಏನ್ ಮಾಡಿಸ್ಬಾರ್ದು ಗೊತ್ತಿಲ್ಲ, ಕಾಲ್ ನೋವಿಗೆ ಯಾವ್ದು ಮಾಡಿಸ್ಬೇಕು, ಇದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ನನ್ನ ಟ್ರೈನರು ನನಗೆ ನೀ ಪೇನ್ ಇದ್ರೂ ಅವ್ರು ಏನು ಹೇಳೇ ಇರ್ಲಿಲ್ಲ. ಬಟ್ ಕೆಲವೊಂದು ಪೋಸ್ಟರ್ ಮಾಡಿದಾಗೆ ಒಂದು ವಾರ ಕಾಲ್ ನೋವು, ಮಿನಿಮಮ್ 3-4 days ಕಾಲ್ ನೋವು ಆಗ್ತಾ ಇತ್ತು. ಏನಕ್ಕೆ ಆಗ್ತಿದೆ ಅಂತಾನೆ ಗೊತ್ತಾಗಿಲ್ಲ. ಬಟ್ ನಾನು 3-4 ಕಡೆ ಕೋರ್ಸ್ ಮಾಡಿದಾಗ ನನ್ಗೆ ಗೊತ್ತಾಯ್ತು, ನೀ ಫೋಲ್ಡ್ ಈ ತರ ಎಲ್ಲಿ ಫೋಲ್ಡ್ ಮಾಡ್ತೀವೋ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗೆ ಸೊ ಅದನ್ನ ಏನ್ ಪೇನ್ ಇರುತ್ತೋ ಅದನ್ನ ಅವಾಯ್ಡ್ ಮಾಡೋಣ. ನಿಮಗೆ ಕಡಿಮೆ ಆಯ್ತಾ? 100% ಮ್ಯಾಮ್. ಈ ತರ ನಾನೆಲ್ಲ ಕೂತ್ಕೊಂಡು ನನ್ ಕ್ಲಾಸ್ ಮಾಡ್ಬೇಕಾದ್ರೆ ಮ್ಯಾಮ್, ನಾನ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ಕಾಲ್ ರೈಟ್ ಲೆಗ್ ಸ್ಟ್ರೆಚ್ ಮಾಡಿ ಇದನ್ನ ಮಾತ್ರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೆ. ಇವಾಗ್ಲೂ ಹಂಗೆ ಇರೋದು ಮ್ಯಾಮ್. ಸರಿ ಹೋಗುತ್ತೆ ಮ್ಯಾಮ್. ನಾನ್ ನಿಮಗೆ 1-on-1 ಕ್ಲಾಸ್ ತಗೊಂಡು ಕಂಪ್ಲೀಟ್ ಸರಿ ಮಾಡ್ಕೊಡ್ತೀನಿ ಮ್ಯಾಮ್. ಅದಕ್ಕೆಲ್ಲ ಬೆಲ್ಟ್ ಎಲ್ಲ ಯೂಸ್ ಮಾಡಿ ನೀ ಕ್ಯಾಪ್ ಲಾಕ್ ಮಾಡೋದು, ಅದ್ರ ಲೆಗ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತಾನೆ ಬೇರೆ ಇರುತ್ತೆ. ಬಟ್ ನೀ ಫೋಲ್ಡ್ ಮಾಡೋದು ಎಲ್ಲೂ ಮಾಡಬಾರ್ದು. ಇಷ್ಟನ್ನು ಮಾಡಿದ್ರೆ ನಾನ್ ಇವತ್ತು ಈ ಲೆವೆಲ್ ಕೂತಿದ್ದೀನಿ ಅಂದ್ರೆ ಸುಮಾರು ವರ್ಷದಿಂದ ಕೂತ್ಕೊಳ್ತಾ ಇದ್ದೀನಿ. ಬಟ್ ಒಂದು 3 years ಮ್ಯಾಮ್, ಪರ್ ಡೇ
ಒಂದು ದಿನಕ್ಕೆ ಆಲ್ಮೋಸ್ಟ್ 18 ಟ್ಯಾಬ್ಲೆಟ್ ತಗೊಂಡಿದ್ದೀನಿ ನಾನು. ಹೌದು ಮ್ಯಾಮ್, ಕಾಲ್ ನೋವಿಗೆ ಅಷ್ಟು ತಗೊಂಡೆ, ಒಂದು ಪಾಯಿಂಟ್ ರಿಸಲ್ಟ್ ಕೂಡ ನಂಗೆ ಸಿಗ್ಲಿಲ್ಲ. ಆಮೇಲೆ ನಾನು ಥೆರಪಿಸ್ಟ್ ಆಗಿದ್ದು. ಹಾಗೆ ಸೊ ಇದಕ್ಕೆ ಕಲರ್ ಹಾಕಬೇಕು, ಕಲರು ಪ್ಲಸ್ ನೀ ಸ್ಟ್ರೆಂಥನಿಂಗ್ ಯೋಗ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟ್ ಸರಿ ಹೋಗುತ್ತೆ. ವಜ್ರಾಸನ ನೀವು ಯಾವ ಆಸನ ಬೇಕಾದ್ರೂ ಮಾಡ್ಬೋದು. ಹೀಗೆ ಇದನ್ನೆಲ್ಲ ನಾನು 3 years ಒಂದು ಚೂರು ಕಾಲ್ ಫೋಲ್ಡ್ ಮಾಡಿಲ್ಲ, ಕೆಳಗ್ ಕೂತಿಲ್ಲ, ಅಷ್ಟು ರಿಸ್ಟ್ರಿಕ್ಷನ್ಸ್ ಇತ್ತು ನನಗೆ. ಬಟ್ ಇವಾಗ ಎಲ್ಲಾ ಪೋಸ್ಟರ್ಸ್ ಮಾಡ್ತೀನಿ, ಏನು ಇಲ್ಲ, 98% ಸಾಲ್ವ್ ಆಗಿದೆ. ಇನ್ನ 2% ಸಮಟೈಮ್ಸ್ ಏನಾದ್ರೂ ಫೋಲ್ಡ್ ಮಾಡಿ ಅಡ್ವಾನ್ಸ್ ಯೋಗ ಮಾಡಿದಾಗ ಒಂಚೂರು ಪೇನ್ ಆಗುತ್ತೆ. ಅದು ನನಗೆ ಗೊತ್ತು ಆಗುತ್ತೆ ಅಂತಂದು, ಬಟ್ ಮಾಡ್ತೀನಿ, ಬಿಟ್ರೆ ಹಾಗೆ ಇದ್ಬಿಡ್ತೀನಿ ಅಂತ. ಕಾಲ್ ಫೋಲ್ಡ್ ಮಾಡಬಾರ್ದು ಯಾಕೆ ಅಂತಾನು ಹೇಳ್ಕೊಡ್ತೀನಿ, ಕಾಲ್ ಫೋಲ್ಡ್ ಮಾಡ್ಬೇಕು ಯಾಕೆ ಅಂತ ಹೇಳ್ಕೊಡ್ತೀನಿ, ಯಾರು ಮಾಡ್ಬೇಕು ಯಾರು ಮಾಡಬಾರ್ದು ಇಷ್ಟನ್ನು ಹೇಳ್ಕೊಡ್ತೀನಿ. ಸೊ ಯಾರಿಗೆ ಏನೇ ಹೆಲ್ತ್ ಇಶ್ಯೂಸ್ ಇಲ್ಲದೆ ಇರಲಿ, ಯೋಗಕ್ಕೆ ಜಾಯಿನ್ ಆಗಿ ಖಂಡಿತ ನಿಮ್ಗೆ ಏನು ಹೆಲ್ತ್ ಇಶ್ಯೂಸ್ ಇಲ್ದರು ಫ್ಯೂಚರ್ ಅಲ್ಲಿ ಯಾವ ಪ್ರಾಬ್ಲಮ್ ಬರೋದಿಲ್ಲ. ಹಾಗಿರ್ತೀರಾ. ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರೋರು ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಇಷ್ಟು ಯೋಗದಿಂದ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಅದಕ್ಕೆ ನಾನ್ ರೆಸ್ಪಾನ್ಸಿಬಿಲಿಟಿ. ಸೊ ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಿರೋ ಅಷ್ಟು ಸ್ಟೂಡೆಂಟ್ಸ್ ಬೆನಿಫಿಟ್ ಹೇಳಿದಾಗ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಯಾರಿಗೋ ಥೈರಾಯ್ಡ್ ಸರಿ ಹೋಯ್ತು, ಯಾರಿಗೋ PCOD ಸರಿ ಹೋಯ್ತು, ಯಾರಿಗೋ ಸಿಸ್ಟ್ ಸರಿ ಹೋಗಿದೆ. ಒಂದು ಚೆಕಪ್ ಅಲ್ಲಿ ಸಿಸ್ಟ್ ಇದೆ ಅಂತ ಬಂದಿದೆ, ನೆಕ್ಸ್ಟ್ 15 ಡೇಸಿಗೆ ಸ್ಕ್ಯಾನ್ ಹೋದಾಗೆ ಸಿಸ್ಟ್ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಖುಷಿ ಆಗುತ್ತೆ. ವಿತೌಟ್ ಟ್ಯಾಬ್ಲೆಟ್ ಇದೆಲ್ಲ ಡಾಕ್ಟರ್ಸ್ ಸಜೆಸ್ಟ್ ಮಾಡಿ ಕಳಿಸ್ತಾರೆ. ನೀವು ಕೆಲವರು ಬೇಡ ಅಂತ ಹೇಳ್ತಾರೆ, ಕೆಲವರು ಮಾಡಿ ಅಂತಾನು ಹೇಳ್ತಾರೆ. ಬಟ್ ಥೆರಪಿ ಮಾಡೋದ್ರಿಂದ ಎಂಥ ಇಶ್ಯೂಸ್ ಇದ್ರೂ ಕ್ಲಿಯರ್ ಮಾಡ್ಕೋಬಹುದು. ಎಂಥ IBS ಪ್ರಾಬ್ಲಮ್ ಇರ್ಲಿ, ಅದ್ ಲೈಫ್ ಲಾಂಗ್ ಹೋಗಲ್ಲ ಅಂತ ಹೇಳ್ತಾರೆ. ಬಟ್ ನಾನು 1 ವಾರದಲ್ಲಿ ಕ್ಯೂರ್ ಮಾಡ್ತೀನಿ, ಕಲರ್ ಥೆರಪಿ ವಿತ್ ಯೋಗದಲ್ಲಿ. ಅಂಡ್ IBS ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಹೇಳಿದವ್ರು ಸಾಕಷ್ಟು ಜನ ಸಾಲ್ವ್ ಮಾಡಿದ್ದೀನಿ, ನಾರ್ಮಲ್ ಮಾಡಿದ್ದೀನಿ. 2ನೇದು ಟಿನಿಟಸ್, ಕಿವಿಯಲ್ಲಿ ಸೌಂಡ್ ಕೇಳೋದು, ಕಿವಿಯಲ್ಲಿ ಟಕ್ ಬರೋದು, ಅದನ್ನು ಹಾಗೆ ಹೇಳ್ತಾರೆ. ಲೈಫ್ ಟೈಮ್ ಇದು, ನೀವು ಹೀಗೆ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಾರೆ. ಬಟ್ ಬೇಕಾದಷ್ಟು ಜನಕ್ಕೆ ಸರಿ ಹೋಗಿದೆ. ಯಾವ ಕಾರಣಕ್ಕೆ ಬಂದಿದೆ ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಸ್ಟ್ರೆಸ್ ಇದ್ದ ಬಂದಿದ್ದೀನಾ, ಸ್ಟ್ರೆಸ್ ಅನ್ನು ಬಿಡಬೇಕು, ಮೆಡಿಟೇಷನ್ ಮಾಡಬೇಕು, ಯೋಗ ಮಾಡಬೇಕು. ಸೊ ಈ ತರ ಎಲ್ಲ ಮಾಡ್ಕೊಳ್ತಾ ಬಂದಾಗೆ ಎಲ್ಲಾ ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡ್ಬೋದು. ಬಟ್ ಕೆಲವೊಂದು ಪೋಸ್ಟರ್ಸ್ಗೆ ಕೆಲವೊಬ್ಬರಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇದು ಯಾರಿಗೆ ಏನಿದೆ ಅನ್ನೋದ್ರ ಮೇಲೆ ನಾನು ಹೇಳ್ತೀನಿ, ಅಷ್ಟನ್ನು ಅವ್ರು ಫಾಲೋ ಮಾಡ್ಬೇಕು. ಅಗ್ನಿಸಾರ ಕ್ರಿಯೆ, ಫಸ್ಟ್ ಆಫ್ ಆಲ್ ಅವರಿಗೆ ಹಂಬಲಿಕಲ್ ಅರಣ್ಯ ಇರುತ್ತೆ, ಅಗ್ನಿಸಾರ ಕ್ರಿಯೆ ಮಾಡಿದ್ರೆ ಇನ್ನ ಜಾಸ್ತಿ ಆಗುತ್ತೆ. ಅರಣ್ಯ ಇರೋರು ದ್ವಿಪಾದ ಮಾಡೋ ಹಾಗಿಲ್ಲ, ಈ ತರ ಎಲ್ಲ ಇರುತ್ತೆ. ಅದನ್ನೆಲ್ಲ ನಮಗೆ ಗೊತ್ತಿದ್ದು ನಾವು ಫಾಲೋ ಮಾಡಬೇಕು. ಥೆರಪಿ ಆದ್ರೆ ಮಾತ್ರನೇ ಅದೆಲ್ಲ ರಿಸಲ್ಟ್ ಸಿಗೋದು ಮ್ಯಾಮ್. ಅಷ್ಟು ಗ್ಯಾರಂಟಿಯಾಗಿ ಹೇಳ್ಬೇಕು ಅಂತಂದ್ರೆ, ಗಾಯತ್ರಿ ಮ್ಯಾಮ್ ನಂಗೆ ಸಿಕ್ಕು, ನಂಗೆ 1000 ಜನ ಸ್ಟೂಡೆಂಟ್ಸ್ ಬಂದು ಅವ್ರ ರಿಸಲ್ಟ್ ಎಲ್ಲ ಅವ್ರು ನನಗೆ ಹೇಳಿ ಅದ್ರ ರಿಪೋರ್ಟ್ ನನಗೆ ಕಳಿಸಿ, ಅವಾಗ ನನ್ನ ಕಾನ್ಫಿಡೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಪರ್ ಡೇ ಮಿನಿಮಮ್ ಏನಿಲ್ಲ ಅಂದ್ರೆ 7 ರಿಂದ 8 10 ಕ್ಲಾಸ್ ಮಾಡಿದಾಗ ಏನಾಗುತ್ತೆ, ನೀವು 30 ವರ್ಷ ಮಾಡೋ ಎಕ್ಸ್ಪೀರಿಯನ್ಸು 1 ವರ್ಷದಲ್ಲೇ ಆಗೋಗ್ಬಿಡುತ್ತೆ ನಿಮಗೆ. ಸೊ ವೆರೈಟಿ ಆಫ್ ಸ್ಟೂಡೆಂಟ್ಸ್ ನೋಡ್ತೀವಿ, ವೆರೈಟಿ ಆಫ್ ಪ್ರಾಬ್ಲಮ್ಸ್ ನೋಡ್ತೀವಿ, ಅವನ್ನೆಲ್ಲ ಸಾಲ್ವ್ ಮಾಡ್ತೀವಿ. ಅವಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರುತ್ತೆ. ನಾವು ಅಷ್ಟೇ ಕಾನ್ಫಿಡೆಂಟ್ ಆಗಿ ನಿಮಗೆ ಹೇಳ್ಕೊಟ್ಟು ನಿಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ. ಬಟ್ ನಾನು ಒಂದು ಕೇಳೋದೇನು ಅಂದ್ರೆ, ಯೂಟ್ಯೂಬ್ ನೋಡ್ಕೊಂಡು ಅಥವಾ ರೆಕಾರ್ಡೆಡ್ ಕ್ಲಾಸ್ ನೋಡ್ಕೊಂಡು ಮಾಡಬೇಡಿ ಅಂತಾನೆ ನಾನು ಹೇಳ್ತೀನಿ. ಬಿಕಾಸ್ ಬಹಳ ಜನ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ. ಇದನ್ನ 1 to 1 ಆಗಿರ್ಬೇಕು. ನನ್ನ ಕ್ಲಾಸ್ ಇದುವರೆಗೂ ನಾನು ಯಾವತ್ತೂ ರೆಕಾರ್ಡ್ ಕ್ಲಾಸ್ ಹಾಕಿಲ್ಲ, ಅಂಡ್ ಲೈವ್ ಕ್ಲಾಸೇ ಇರುತ್ತೆ. ಸೊ ಖಂಡಿತ ಎಲ್ಲರೂ ಜಾಯಿನ್ ಆಗಿ ಹೆಲ್ದಿ ಆಗಿರೋಣ, ಫಿಟ್ ಆಗಿರೋಣ, ಟ್ಯಾಬ್ಲೆಟ್ ಇಲ್ದಂಗೆ ಇರೋಣ. ಇಷ್ಟನ್ನು ನಾನು ನಿಮಗೆ ರಿಸಲ್ಟ್ ಕೊಡ್ಲಿಕ್ಕೆ ನನ್ನ ಕೈಲಿ ಆಗುತ್ತೆ. ಇಷ್ಟು ಕಾನ್ಫಿಡೆಂಟ್ ನನಗಿದೆ ಅಂತ ಹೇಳ್ತೀನಿ. ಟ್ರೈ ಮಾಡಿ, ನೀವು ಜಾಯಿನ್ ಆಗಕ್ಕೆ ಟ್ರೈ ಮಾಡಿ. ಟೈಮ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ, ಟೈಮ್ ಮಾಡ್ಕೊಡಿ ಅಷ್ಟೇ. ಹೌದು. ಥ್ಯಾಂಕ್ ಯು ವೀಣಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.